ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ LPG ಗ್ಯಾಸ್ EKYC ಬಗ್ಗೆ ಆಗಿರ್ಬೋದು, ರೇಷನ್ ಕಾರ್ಡ್ EKYC ಆಗಿರ್ಬೋದು, ತಿದ್ದುಪಡಿ ಬಗ್ಗೆ ಆಗಿರ್ಬೋದು, ತುಂಬ ಜನಕ್ಕೆ ತುಂಬ ಡೌಟ್ಸ್ ಇದೆ. ಕಮೆಂಟ್ಸಲ್ಲೂ ಕೂಡ ತಿಳಿಸಿದ್ರಿ. ಈಗ ಅದಕ್ಕೆಲ್ಲ ಆನ್ಸರ್ನ ಮಾಡ್ತೀನಿ. ಹಾಗೆ ಯಾರೆಲ್ಲ ಇನ್ನೂ EKYC ಮಾಡಿಲ್ಲ, ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಇದ್ರ ಬಗ್ಗೆ ಕ್ಲಿಯರಾಗಿ ಮಾಹಿತಿ ಗೊತ್ತಾಗುತ್ತೆ. ಹಾಗೆ ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ವಿಡಿಯೋನ ನೋಡ್ತಾ ಇದ್ದೀರಾ ಅಂದರೆ, ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ ಆಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ ಬಗ್ಗೆ ಆಗಿರ್ಬೋದು, ನಾನು ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. LPG ಗ್ಯಾಸ್ ಸಿಲಿಂಡರ್ ಬಗ್ಗೆ EKYC ಮಾಡಬೇಕು ಕಂಪಲ್ಸರಿ ಅಂದ್ಬಿಟ್ಟು ನೀವು ಕೂಡ ವೀಡಿಯೋಸ್ನೆಲ್ಲ ನೋಡಿರ್ತೀರ. ಹಾಗೆ ಇದಕ್ಕೆ ಲಾಸ್ಟ್ ಡೇಟ್ ಬಂದು ಆಗಸ್ಟ್ 16ನೇ ತಾರೀಕಿತ್ತು. ಅದು ಆಲ್ರೆಡಿ ಮುಗ್ದೋಗಿದೆ. ಬಟ್ ಇವಾಗ ಅದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ, ಅಂದರೆ ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಯಾಕಪ್ಪ ಅಂತಂದರೆ ತುಂಬ ಜನ EKYC ಮಾಡಿಸ್ದಲೇ ಇನ್ನೇನು ಲಾಸ್ಟಿಗೆ ತುಂಬ ಗ್ಯಾಸ್ ಏಜೆನ್ಸಿಗಳ ಮುಂದೆ ಕ್ಯೂ ನಿಂತಿದ್ರು. ಸಾಕಷ್ಟು ಜನಕ್ಕೆ EKYC ಮಾಡ್ಸೋಕ್ಕೆ ಆಗಿರಲಿಲ್ಲ. ಕಾರಣ ಏನಪ್ಪ ಅಂತಂದರೆ ಸರ್ವರ್ ಇಶ್ಯೂಸ್ ಬಂದಿತ್ತು ತುಂಬ. ಇವಾಗ LPG ಭಾರತ್ ಆಗಿರ್ಬೋದು ಅಥವಾ HP ಆಗಿರ್ಬೋದು. ಸೊ ಈ ಥರ ನೀವು ಯಾವ ಗ್ಯಾಸ್ ಏಜೆನ್ಸಿ ಮೂಲಕ ಯೂಸ್ ಮಾಡ್ತಿರ್ತೀರೋ ತುಂಬ ಜನ ಕ್ಯೂನಲ್ಲಿ ನಿಂತಿದ್ರು ಲಾಸ್ಟ್ ಮೂಮೆಂಟಲ್ಲಿ EKYC ಮಾಡಿಸ್ಬೇಕು ಅಂತ. ಬಟ್ ತುಂಬ ಜನಕ್ಕೆ ಮಾಡಿಸ್ದಲೇ ಇರೋ ಕಾರಣ ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಯಾವಾಗಪ್ಪ ಲಾಸ್ಟ್ ಡೇಟ್ ಅಂದರೆ ಆಗಸ್ಟ್ 23ನೇ ತಾರೀಕು. ಇನ್ನೂ ತುಂಬ ಟೈಮ್ ಇಲ್ಲ, ನಿಮಗೆ ಒಂದು ವಾರದ ಮಟ್ಟಿಗೆ ಎಕ್ಸ್ಟೆಂಡ್ನ ಮಾಡಿದ್ದಾರೆ. ಆಗಸ್ಟ್ 16ನೇ ತಾರೀಕಿತ್ತು, ಈಗ ಆಗಸ್ಟ್ 23ನೇ ತಾರೀಕುವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಇನ್ನೂ ನೀವು ಯಾರ ಮಾಡಿಸಿಲ್ಲ ಅಂದರೆ ಆದಷ್ಟು ಬೇಗ ಮಾಡಿಸ್ಕೊಂಡಿಲ್ಲ ಅಂದರೆ ಏನಾಗುತ್ತೆ ಅಂತ ಕೇಳೋರಿಗೆ, ನೀವು ಏನಾರ ಮಾಡಿಸ್ಕೊಂಡಿಲ್ಲ ಅಂತಂದರೆ ನಿಮಗೆ ನೀವೇನಿವಾಗ ಗ್ಯಾಸ್ ಸಿಲಿಂಡರ್, ಡೊಮೆಸ್ಟಿಕ್ ಗ್ಯಾಸ್ ಸಿಲಿಂಡರ್ ದುಡ್ಡು ಕೊಟ್ಟು ತೊಗೊಳ್ತಾ ಇದ್ದೀರಾ, ಇದನ್ನು ನಿಮಗೆ ಇವಾಗ ಕೊಡ್ತಿರೋ ದುಡ್ಡು ಇನ್ನೂ ಡಬಲ್ ಕೊಡಬೇಕಾಗತ್ತೆ. ಅಂದರೆ ಜಾಸ್ತಿ ರೇಟಿಗೆ ಅಮೌಂಟ್ನ ಕೊಟ್ಟು ತೊಗೋಬೇಕು. ಇವಾಗ ಏನು ನೀವು 950 ಅಷ್ಟು ಕೊಟ್ಟು ತೊಗೊಳ್ತಾ ಇದ್ದೀರಾ ಹೆಚ್ಚು ಕಡಿಮೆ, ಆಮೇಲೆ ನೀವು 2000+ ಕೊಟ್ಟು ತೊಗೋಬೇಕಾಗತ್ತೆ. ಸೊ ಇವಾಗ ನಿಮಗೆ ಸಬ್ಸಿಡಿ ಅಮೌಂಟಲ್ಲಿ ನಿಮಗೆ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇದೆ. ಅಕಸ್ಮಾತ್ ನೀವು EKYC ಮಾಡಿಸಿಲ್ಲ ಅಂತಂದರೆ ನೀವು ರಿಯಲ್ ಅಮೌಂಟ್ ಏನಿರುತ್ತೆ ಅದನ್ನು ಕೊಟ್ಟು ಅದೇ ಸಿಲಿಂಡರ್ನ ತೊಗೋಬೇಕಾಗತ್ತೆ. ನೀವು EKYC ಮಾಡಿಸೋವರೆಗೂ ಅದೇ ದುಡ್ಡಿಗೆ ನೀವು ಸಿಲಿಂಡರ್ನ ತೊಗೋಬೇಕಾಗತ್ತೆ. ಸೊ ಹಾಗಾಗಿ ಯಾರೆಲ್ಲ ಮಾಡಿಸಿಲ್ಲ ಆದಷ್ಟು ಬೇಗ ಮಾಡಿಸ್ಕೊಳ್ಳಿ. ಇನ್ನೂ ನಿಮಗೆ 4-5 ದಿನ ಟೈಮ್ ಇದೆ. ಆಗಸ್ಟ್ 23ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ತುಂಬ ಜನ ಇದೇ ತಪ್ಪು ಮಾಡ್ತೀರಾ, ಅವ್ರು ಹೇಳಿದಾಗ ಮಾಡಿಸ್ಕೊಳ್ಳಲ್ಲ. ಇನ್ನೇನು ಲಾಸ್ಟ್ ಡೇಟ್ ಅನೌನ್ಸ್ ಮಾಡಿದಾಗ ಮಾಡ್ಸೋಕ್ಕೆ ಹೋದರೆ ನಿಜವಾಗ್ಲೂ ಎಲ್ಲರೂ ಮಾಡ್ಸೋಕ್ಕೆ ಹೋಗಿರ್ತಾರೆ, ಸರ್ವರ್ ಇಶ್ಯೂಸ್ ಬಂದೇ ಬರುತ್ತೆ. ಹಾಗಾಗಿ ಇನ್ನೂ 3-4 ದಿನ ಟೈಮ್ ಇದೆ ಅಂದಾಗಲೇ ಆದಷ್ಟು ಬೇಗ ನೀವು ಆನ್ಲೈನಲ್ಲೂ ಕೂಡ ಮಾಡ್ಕೋಬೋದು, ಇಲ್ಲ ನೀವು ಗ್ಯಾಸ್ ಏಜೆನ್ಸಿ ಥ್ರೂ ಕೂಡ ಮಾಡ್ಕೋಬೋದು. ಇಲ್ಲ ಕೆಲವು ಕಡೆ ಅವರವರ ಯಾವ ಏಜೆನ್ಸಿ ಥ್ರೂ ನೀವು ತೊಗೊಳ್ತಿರ್ತೀರ ಅವರ ಅಫಿಷಿಯಲ್ ಆ್ಯಪ್ಗಳ ಮೂಲಕ ಕೂಡ EKYCನ ಮಾಡ್ಕೋಬೋದು. ಸೊ ನಿಮಗೆ ಆನ್ಲೈನಲ್ಲಿ ಮಾಡ್ಕೊಳಕ್ಕಾಗತ್ತೆ ಅಂತಲೇ ಮಾಡ್ಕೋಬೋದು, ಇಲ್ಲ ಏಜೆನ್ಸಿ ಥ್ರೂ ಕೂಡ ಹೋಗಿ ಮಾಡಿಸ್ಕೋಬೋದು. ಇನ್ನು ರೇಷನ್ ಕಾರ್ಡ್ EKYC ಬಗ್ಗೆ ಮಾತಾಡೋದಾದರೆ, ನೀವು ಯಾವುದೇ ಕಾರ್ಡ್ ಯೂಸ್ ಮಾಡ್ತಿದ್ರು ಪರವಾಗಿಲ್ಲ, ಎಲ್ಲರೂ ಕೂಡ ಮಾಡಿಸ್ಲೇಬೇಕು. APL, BPL ಹಾಗೆ ಅಂತ್ಯೋದಯ ಕಾರ್ಡ್. ಮನೆ ಯಜಮಾನಿ ಅಥವಾ ಮನೆ ಯಜಮಾನ ಮಾತ್ರ ಅಲ್ಲ, ನಿಮ್ಮ ಮನೇಲಿ ಎಷ್ಟು ಜನ ರೇಷನ್ ಕಾರ್ಡಲ್ಲಿ ಹೆಸರಿರುತ್ತೋ ಎಲ್ಲರೂ ಕೂಡ ಮಾಡಿಸ್ಲೇಬೇಕು. ಸೊ ಹಾಗಾಗಿ ಯಾರೆಲ್ಲ ಮಾಡಿಸಿಲ್ಲ ಆದಷ್ಟು ಬೇಗ ಮಾಡಿಸ್ಕೊಳ್ಳಿ. ಹೇಗೆ ಗೊತ್ತಾಗುತ್ತೆ ಅಂತಂದರೆ, ನೀವು ಪ್ರತಿ ತಿಂಗಳು ಎಲ್ಲೋ ರೇಷನ್ ತೊಗೊಳ್ತೀರಾ ಡಿಪೋನಲ್ಲಿ, ಅಲ್ಲಿ ಲಿಸ್ಟ್ನ ಸ್ಟಿಕ್ ಮಾಡಿರ್ತಾರೆ. ಅಕಸ್ಮಾತ್ ಸ್ಟಿಕ್ ಮಾಡಿಲ್ಲ ಅಂದರೆ ನೀವು ಹೋಗಿ ಕೇಳಿದ್ರೆ ಅಲ್ಲಿ ಚೆಕ್ ಮಾಡಿ ಹೇಳ್ತಾರೆ ನಿಮ್ಮದು EKYC ಆಗಿದೆಯಾ ಇಲ್ವಾ ಅಂತ. ಆಗಿಲ್ಲ ಅಂತಂದರೆ ಏನಿಲ್ಲ, ಯಾರ್ದು EKYC ಮಾಡಿಸ್ಬೇಕು ಅವರ ಆಧಾರ್ ಕಾರ್ಡ್ ಹಾಗೆ ರೇಷನ್ ಕಾರ್ಡ್ನ ತೊಗೊಂಡೋದ್ರೆ, ಹಾಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ನ ಕೂಡ ತೊಗೊಂಡೋದ್ರೆ OTP ಅಥವಾ ಬಯೋಮೆಟ್ರಿಕ್ ಮೂಲಕ ನಿಮಗೆ EKYCನ ಮಾಡಿಕೊಡ್ತಾರೆ. ಇದನ್ನು ರೇಷನ್ ಡಿಪೋಗಳಲ್ಲೇ ಮಾಡಿಕೊಡ್ತಾರೆ, ನೀವು ಮತ್ತೆ ಬೇರೆ ಕಡೆ ಹೋಗೋ ಅಗತ್ಯ ಇರಲ್ಲ. ಸೊ ಯಾರೆಲ್ಲ ಮಾಡಿಸಿಲ್ಲ ಆದಷ್ಟು ಬೇಗ ಮಾಡಿಸ್ಕೊಳ್ಳಿ. ಅದಕ್ಕೂ ಕೂಡ ಲಾಸ್ಟ್ ಡೇಟ್ನ ಅನೌನ್ಸ್ ಮಾಡಿದ್ದಾರೆ, ಸೆಪ್ಟೆಂಬರ್ 30ನೇ ತಾರೀಕು. ಮತ್ತು ಈಗೇನು ನೀವು ಲಾಸ್ಟ್ ಡೇಟ್ ಇರೋಂಗೆ ಹೋಗಬೇಡಿ, ಇನ್ನೂ ಕೂಡ ಸಾಕಷ್ಟು 1 ತಿಂಗಳ ಮೇಲೆ ಟೈಮ್ ಇದೆ. ನೀವು ಫ್ರೀ ಆದಾಗ ಹೋಗಿ ಮಾಡಿಸ್ಕೊಂಬನ್ನಿ. ಇವಾಗೇನು ರೇಷನ್ ಡಿಪೋ ನಿಮಗೆ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಓಪನ್ ಇರುತ್ತೆ. ಸೊ ಹಾಗಾಗಿ ಲಾಸ್ಟ್ ಡೇಟ್ವರೆಗೂ ಕಾಯ್ದಲೆ ಯಾರೆಲ್ಲ ಮಾಡಿಸಿಲ್ಲ ಆದಷ್ಟು ಬೇಗ ಹೋಗಿ ಮಾಡಿಸ್ಕೊಳ್ಳಿ.
ಹಾಗೆ ರೇಷನ್ ತಿದ್ದುಪಡಿ ಕೂಡ ಮಾಡಿಕೊಡ್ತಾ ಇದ್ದಾರೆ, APL BPL ಹಾಗೆ ಅಂತ್ಯೋದಯ ಕಾರ್ಡ್. ಬಟ್ ನೀವು ರೇಷನ್ ಕಾರ್ಡ್ ತಿದ್ದುಪಡಿ ಬೇಕು ಅಂದರೆ ನೀವು ಬೆಂಗಳೂರು 1 ಗ್ರಾಮ 1 ಕರ್ನಾಟಕ 1ನಲ್ಲಿ ಮಾಡಿಸ್ಬೇಕಾಗುತ್ತೆ. ನೀವು ಹೆಸರಲ್ಲಿ ಏನಾರ ಬದಲಾವಣೆ ಆಗಿರ್ಬೋದು, ಅಥವಾ ಯಾವ್ದಾರ ಹೆಸರು ಸೇರ್ಸೋದಾಗಿರ್ಬೋದು, ತೆಗ್ಸೋದಾಗಿರ್ಬೋದು, ಅಥವಾ ರೇಷನ್ ಡಿಪೋ ಅಡ್ರೆಸ್ ಚೇಂಜ್ ಮಾಡಬೇಕು ಅಂತಿದ್ದೀರಾ, ಫೋನ್ ನಂಬರ್ ಚೇಂಜ್ ಮಾಡಬೇಕು ಅಂದರೆ, ಅಥವಾ ನಿಮ್ಮ ರೇಷನ್ ಕಾರ್ಡಲ್ಲಿರೋ ಫೋಟೋ ಚೇಂಜ್ ಮಾಡಬೇಕು ಅಂದರೆ, ನಿಮ್ದು ಏನೇ ತಿದ್ದುಪಡಿ ಇದ್ದರೂ ಕೂಡ ಬೆಂಗಳೂರು 1 ಕರ್ನಾಟಕ 1 ಗ್ರಾಮ 1 ಸೆಂಟರ್ಸ್ಗಳಲ್ಲಿ ಮಾಡಿಕೊಡ್ತಾರೆ. ಸೊ ಈಗ ತುಂಬಾ ಇಂಪಾರ್ಟೆಂಟು ರೇಷನ್ ಕಾರ್ಡ್ ಎಲ್ಲದಕ್ಕೂ ಕೂಡ. ಹಾಗಾಗಿ ಏನಾರ ಮಿಸ್ಟೇಕ್ ಇತ್ತು, ಅಡ್ರೆಸ್ ಆಗಿರ್ಬೋದು, ಫೋನ್ ನಂಬರು, ಹಾಗೆ ಮನೆ ಯಜಮಾನಿ ಹೆಸರು ಏನಾರ ಚೇಂಜ್ ಮಾಡಿಸ್ಬೇಕು ಅಂತ ಇದ್ದೀರಾ ಅಂತಂದರೆ ಆದಷ್ಟು ಬೇಗ ಮಾಡಿಸ್ಕೊಳ್ಳಿ. ಯಾಕಂದರೆ ಆವಾಗ ತುಂಬ ದಿನ ಕಂಟಿನ್ಯೂಸ್ ಆಗಿ ಕೊಟ್ಟಿದ್ರು, ಈಗ ಮಧ್ಯದಲ್ಲಿ ಸ್ಟಾಪ್ ಮಾಡಿಬಿಟ್ಟಿದ್ರು, ಈಗ ಮತ್ತೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ರೇಷನ್ ಕಾರ್ಡ್ ಏನೇ ತಿದ್ದುಪಡಿ ಇದ್ರೂ ಕೂಡ ಆದಷ್ಟು ಬೇಗ ಮಾಡಿಸ್ಕೊಳ್ಳಿ. ಹಾಗೆ APL BPL ಅಂತ್ಯೋದಯ ಕಾರ್ಡ್ 3 ಕಾರ್ಡ್ ಕೂಡ ನಿಮಗೆ ಮಾಡಿಕೊಡ್ತಾ ಇದ್ದಾರೆ. ತಿದ್ದುಪಡಿ ಬೇಕು ಅಂತಂದರೆ ನೀವು ಬೆಂಗಳೂರು 1 ಕರ್ನಾಟಕ 1 ಗ್ರಾಮ 1ಗೆ ಹೋಗಬೇಕಾಗತ್ತೆ. ಹಾಗೆ KYC ಮಾಡ್ಸೋಕ್ಕೆ ಮಾತ್ರ ರೇಷನ್ ಡಿಪೋಗಳಿಗೆ ಹೋಗಬೇಕಾಗತ್ತೆ. ಸೊ ಐ ಹೋಪ್ ನಿಮಗೆ ಎಲ್ಲ ವಿಷಯದ ಬಗ್ಗೆ ಮಾಹಿತಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಹಾಗೆ LPG ಗ್ಯಾಸ್ KYC ಕೂಡ ಆಗಸ್ಟ್ 23ನೇ ತಾರೀಕು ಲಾಸ್ಟ್ ಡೇಟು. ರೇಷನ್ ಕಾರ್ಡ್ KYC ಸೆಪ್ಟೆಂಬರ್ 30ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಇನ್ನು ತಿದ್ದುಪಡಿ ಬಗ್ಗೆ ಲಾಸ್ಟ್ ಡೇಟ್ ಅಂತ ಯಾವುದೇ ರೀತಿ ಅನೌನ್ಸ್ ಮಾಡಿಲ್ಲ. ಒಟ್ಟಿನಲ್ಲಿ ಹೇಳೋಕ್ಕಾಗಲ್ಲ ಯಾವಾಗ ಸ್ಟಾಪ್ ಮಾಡ್ತಾರೆ ಅಂದ್ಬಿಟ್ಟು. ಸೊ ಹಾಗಾಗಿ ಅವ್ರ ಅವಕಾಶ ಕೊಟ್ಟಾಗ ಆದಷ್ಟು ಬೇಗ ಮಾಡಿಸ್ಕೊಳ್ಳಿ. ಯಾಕಂದರೆ ತುಂಬ ಜನ ಕಾಯ್ತಾ ಇದ್ದೀವಿ ತಿದ್ದುಪಡಿ ಮಾಡಿಸ್ಬೇಕು ಅಂದ್ಬಿಟ್ಟು. ಇವಾಗ ಮತ್ತೆ ಎಲ್ಲದೂ ಕೂಡ ಪರಿಷ್ಕರಣೆ ಮಾಡ್ತಿದ್ದಾರೆ. ಸೊ ಹಾಗಾಗಿ ಏನೇ ಮಾಡ್ಸೋಕ್ಕೋರು ಕೂಡ ಎಲ್ಲ ಡಾಕ್ಯುಮೆಂಟ್ ಕರೆಕ್ಟಾಗಿರಬೇಕು. ಕರೆಕ್ಟಾಗಿದ್ದರೆ ಮಾತ್ರ ನಾವು ಯೋಜನೆಗಳ ಲಾಭನ ಪಡ್ಕೊಳಕ್ಕಾಗೋದು. ಅದು ಗ್ಯಾರಂಟಿ ಯೋಜನೆಗಳಾಗಿರ್ಬೋದು, ಬೇರೆ ಯಾವುದೇ ಯೋಜನೆ ಆಗಿರ್ಬೋದು, ಒಂದು ಸಣ್ಣ ಮಿಸ್ಟೇಕ್ ಇದ್ದರೂ ಕೂಡ ನಾವು ಯೂಸ್ ಮಾಡ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ಏನಾರ ಮಿಸ್ಟೇಕ್ ಇತ್ತು ಅಂತಂದರೆ ಆದಷ್ಟು ಬೇಗ ಹೋಗಿ ಸರಿ ಮಾಡಿಸ್ಕೊಳ್ಳಿ. ಐ ಹೋಪ್ ನಿಮಗೆ ಎಲ್ಲ ವಿಷಯದ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಇನ್ನೂ ಏನಾದ್ರು KYC ಬಗ್ಗೆ ಆಗಿರ್ಬೋದು, ತಿದ್ದುಪಡಿಯ ಬಗ್ಗೆ ಆಗಿರ್ಬೋದು, ಏನಾರ ಡೌಟ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಖಂಡಿತವಾಗ್ಲೂ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಹಾಗೆ ಪೂರ್ತಿಯಾಗಿ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇಂದಿರಾ ರೇಷನ್ ಕಿಟ್ ಬಗ್ಗೆ ಕೂಡ ಯಾವಾಗಿಂದ ಕೊಡ್ತಾರೆ ಏನೋ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.